ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಒಬ್ಬರ ಕಾರ್ಮಿಕ ಮಂತ್ರಿ ಅದಾರ. ಕಾರ್ಮಿಕ ಮಂತ್ರಿ ಅಂದ ತಕ್ಷಣ ಸಂತೋಷ್ ಲಾಡ್ ಹೆಸರು ಎಲ್ಲರ ಬಾಯಾಗ ಬರ್ತೈತಿ. ಎಲ್ಲಿ ನೋಡಿದಲ್ಲಿ ಯಾವ ಸಮಸ್ಯೆ ಇದ್ದರೂ ಸಹಿತ ಸಂತೋಷ್ ಲಾಡನ್ನು ಹುಡುಕಾಡ್ಕೋತ ಯಾಕೆ ಹೋಗ್ತೀರಿ? ಸಂತೋಷ್ ಲಾಡ್ ಒಂದು ಕಾಯಕಲ್ಪದ ಶಕ್ತಿ, ಆಧಾರ ಸ್ತಂಭ, ಸಹಾಯ ಮಾಡ್ತಾನೆ, ನಮ್ಮ ಸುಖ ದುಃಖಕ್ಕೆ ಸ್ಪಂದಿಸ್ತಾನೆ, ಬಡ ಜನರ ಕೂಗಿಗೆ ತನ್ನ ಕಣ್ಣೀರು ಸಹಿತ ಹರಿಸ್ತಾನ, ಅವರ ಜೊತೆ ಸಮಪಾಲಾಗಿ ಬಾಳ್ತಾನ. ಇವನೊಬ್ಬ ಮಕ್ಕಳಿಗೆ ಒಂದು ದೇವತಾ ಮನುಷ್ಯ. ಮಾನವ ಕುಲದಲ್ಲಿ ಇವತ್ತು ನಾವು ಅನೇಕ ದೇವತೆಗಳನ್ನ ನೆನೆಸ್ತೇವೆ. ನಿಜದ ರೂಪದಲ್ಲಿ ಯಾರು ಮಾನವ ರೂಪದಲ್ಲಿ ಆ ದೇವತೆ ಮನುಷ್ಯನಾಗಿ ಬರ್ತಾನ, ಅವನೇ ನಮಗೆ ಆಧಾರ ಸ್ತಂಭದ ದೇವರು. ಇವತ್ತು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಯಾರು ನೆರವೇರಿಸ್ತಾರ? ಎಷ್ಟೊಂದು ನಿರುದ್ಯೋಗಿ ಸಮಸ್ಯೆ ರೀ. ಉದ್ಯೋಗಕ್ಕಾಗಿ ಸಂತೋಷ್ ಲಾಡ್, ಆಹಾರಕ್ಕಾಗಿ ಸಂತೋಷ್ ಲಾಡ್, ನೀರಿಗಾಗಿ ಸಂತೋಷ್ ಲಾಡ್, ಯಾವುದೇ ಒಂದು ಅರಸಿ ಹೋಗಬೇಕಾದ್ರೆ ಯಾವುದೋ ಒಂದು ಕೆಲಸ ಮಾಡ್ಕೊಬೇಕಾದ್ರೂ ಸಹಿತ ಸಂತೋಷ್ ಲಾಡ್. ಎಲ್ಲಿ ನೋಡಿದಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಹಿಡಿದು ಕರ್ನಾಟಕ ರಾಜ್ಯಾದ್ಯಂತ ಸಂತೋಷ್ ಲಾಡ್. ಈಗ ಸಂತೋಷ್ ಲಾಡ್ ಏನು ಕಾರ್ಯ ಸಾಧನೆ ಮಾಡ್ಯಾರ ಅನ್ನೋದು ಹೇಳ್ಬೇಕಲ್ಲ, ವಿವರವಾಗಿ ಹೇಳ್ತೀನಿ, ಕೇಳ್ಕೊತ ಹೋಗ್ರಿ. ಸಂತೋಷ್ ಲಾಡ್ ಒಬ್ಬ ದೇವತಾ ಮನುಷ್ಯ. ಸಂತೋಷ್ ಲಾಡ್ ಸಿದ್ದರಾಮಯ್ಯ ಸರ್ಕಾರದ ಮೋಸ್ಟ್ ಡೈನಾಮಿಕ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸಚಿವ. ಪಕ್ಷ ಬಲವರ್ಧನೆ ಮಾಡೋ ಕೆಲಸದ ಜೊತೆಗೆ ಸಂಪುಟದ ಸಚಿವರಾಗಿಯೂ ಕೊಟ್ಟ ಜವಾಬ್ದಾರಿಯನ್ನು ಅಷ್ಟೇ ಆಸ್ತಿಯಿಂದ ಪಟ್ಟು ಹಿಡಿದು ಮಾಡೋ ಮನುಷ್ಯ. ಇದೆಲ್ಲರ ಜೊತೆಗೆ ಪಕ್ಷಾತೀತವಾಗಿ ಸಾಕಷ್ಟು ಕಾರ್ಯಗಳಲ್ಲಿ ತೊಡಗಿಕೊಂಡಂಥ ಈ ಅಕ್ಷರಶಃ ದೇವರಾಗಿದ್ದಾರೆ ಸಂತೋಷ್ ಲಾಡ್. ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಪಾಲಿನ ಆಶಾದೀಪವಾಗಿ ಕಾಣಿಸುವ ಸಂತೋಷ್ ಲಾಡ್, ಬಡಬಗ್ಗರ ನೋವಿಗೆ ಮಿಡಿಯುವ ಮನಸ್ಸುಳ್ಳ ಸಂತೋಷ್ ಲಾಡ್, ಕಷ್ಟ ಅಂತ ಮನೆ ಬಾಗಿಲಿಗೆ ಬರುವ ಅಸಂಖ್ಯ ಜೀವಗಳಿಗೆ ನೆರಳಾದಂಥ ಸಂತೋಷ್ ಲಾಡ್, ಮಕ್ಕಳ ಜೊತೆ ಮಕ್ಕಳಾಗಿ, ಹಿರಿಯರ ಪಾಲಿನ ಬಂಧುವಾಗಿ, ಯುವಕರ ಪಾಲಿನ ಗೆಳೆಯನಂತೆ, ಮಹಿಳೆಯರ ಪಾಲಿನ ಸಹೋದರನಂತೆ ಬೆರೆಯುವ ಸಂತೋಷ್ ಲಾಡ್ ಯಾರಿಗಿಷ್ಟ ಇಲ್ಲ ರೀ? ಇದೇ ಈಗ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ವತಿಯಿಂದ ಮತ್ತೊಂದು ಪುಣ್ಯದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇಷ್ಟು ದಿನ ಮಕ್ಕಳ ಪಾಲಿನ ಬಂಧುವಾಗಿದ್ದವರು ಇದೀಗ ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳ ಬಾಳಲ್ಲಿಯೂ ಬೆಳಕಾಗಿದ್ದಾರೆ. ಧಾರವಾಡದ ಜನಮುಖಿ ಸೇವಾ ಸಂಸ್ಥೆ ಜೊತೆ ಕೈ ಜೋಡಿಸಿ ಜನಸೇವೆಯ ಮತ್ತೊಂದು ಮೆಟ್ಟಲು ಏರುವ ಮೂಲಕ ಮುಗ್ಧ ಮನಸ್ಸುಗಳು ಎಲ್ಲರಂತಾಗಲಿ ಎಂದು ಬಯಸುತ್ತಿದ್ದಾರೆ ಸಂತೋಷ್ ಲಾಡ್. ವಿಶೇಷ ಚೇತನ 70 ಮಕ್ಕಳ ಜವಾಬ್ದಾರಿ ಹೊತ್ತ ಲಾಡ್. ಯಾರು ಹೊರ್ತಾರ್ರಿ ಇವತ್ತು? 70 ಮಕ್ಕಳ ಜವಾಬ್ದಾರಿ ಹೊತ್ತಂಥ ಕರ್ನಾಟಕ ರಾಜ್ಯದ ಒಬ್ಬ ಕಾರ್ಮಿಕ ಮಂತ್ರಿ ಸ್ವಂತ ಖರ್ಚಿನಲ್ಲಿ ಫಿಜಿಯೋಥೆರಪಿ ಕೇಂದ್ರ ಪ್ರಾರಂಭ ಮಾಡ್ತಾರ. ಯಾರು ಮಾಡ್ತಾರ್ರಿ? ಸ್ವಕ್ಷೇತ್ರ ಕಲಘಟಗಿ ಅಂದರೆ ಲಾಡ್ ಅವರಿಗೆ ಎಲ್ಲಿಲ್ಲದ ಅಕ್ಕರೆ. ಕಲಘಟಗಿ ಹಾಗೂ ಅಳ್ನಾವರದ ಜನತೆ ತಮ್ಮನ್ನು 3 ಬಾರಿ ಶಾಸಕರಾಗಿ ಆರಿಸಿ ತಮ್ಮನ್ನು ಶಾಸಕರಾಗಿ ಸಚಿವಗಿರಿ ಸಿಗುವಂತೆ ಗೆಲ್ಲಿಸಿದರನ್ನವನ್ನು ಲಾಡ್ ಮರ್ತಿಲ್ಲ. ಅಲ್ಲಿಯ ಜನರ ಕಲ್ಯಾಣಕ್ಕಾಗಿ, ತಮ್ಮ ಕ್ಷೇತ್ರದ ಅಭ್ಯುದಯಕ್ಕಾಗಿ 10 ಹಲವು ಯೋಜನೆಗಳನ್ನು ಜಾರಿಗೆ ತಂದಂಥ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ವತಿಯಿಂದ ಜನಮುಖಿ ಸ್ವಯಂ ಸೇವಾ ಸಂಸ್ಥೆ ಕೈ ಜೋಡಿಸಿ ಮಾನವೀಯತೆಗೆ ಮತ್ತೊಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದೇ ಸಂತೋಷ್ ಲಾಡ್. ಈ ಸಂಸ್ಥೆ 350 ವಿಶೇಷ ಚೇತನ ಮಕ್ಕಳಿಗೆ ಆರೈಕೆ ಮಾಡುತ್ತಿದೆ. 70 ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತಂಥ ಸಂತೋಷ್ ಲಾಡ ಮಕ್ಕಳ ಪಾಲಿಗೆ ದೇವರು, ತಂದೆ ತಾಯಿ. ಹಿರಿಯ ಕ್ಷೇತ್ರದ ನಾಗರಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ವಿಶೇಷ ಚೇತನರ ಸೂಕ್ತ ಚಿಕಿತ್ಸೆಗೆ ಜೊತೆಗೆ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣ ಯಾವ ಮಗುವಿಗೆ ಏನು ಬೇಕು ಅನ್ನೋದನ್ನು ಅರಿಯುವ ಕೆಲಸ ಮಾಡಾಕತ್ತಾರ. ಇದೇ ಸಂತೋಷ್ ಲಾಡ್. ಕರ್ನಾಟಕದ ಪುಣ್ಯಭೂಮಿಯಲ್ಲಿ ಜನ್ಮ ತಾಳಿದ ಅದ್ಭುತ ವ್ಯಕ್ತಿ ಅಂದರೆ ಸಂತೋಷ್ ಲಾಡ್. ಏನಿದು ಅಪರೂಪದ ನಮಗೂ ಶಾಲೆ ಕರ್ಪಣೆ. ವಿಶೇಷ ಶಾಲೆಯಲ್ಲಿ ಏನೈತಿ ನಿಮಗೂ ಭಾಳ ಕುತೂಹಲ ಆಗುತ್ತಿರಬೇಕು. ಆದರೆ ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ನಮಗೂ ಶಾಲೆ ಎಂಬ ಆತ್ಮ ರೂಪದ ಕಾರ್ಯಕ್ರಮವನ್ನು ಶುರು ಮಾಡಿದಂಥ ಬಸವರಾಜ ಮ್ಯಾಗೇರಿ ಮತ್ತವರ ತಂಡ ಇದೀಗ ಈ ಕೈಂಕರ್ಯಕ್ಕೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಪ್ರತಿ ತಿಂಗಳು ಲಕ್ಷ ಹಣ ವಿನಿಯೋಗಿಸಲಾಗುತ್ತಿದೆ. ಈ ಸಂತೋಷ್ ಲಾಡ್ ಶಾಲೆಗೆ ಬೇಕಿರುವ ಮೂಲಭೂತ ಸೌಲಭ್ಯಗಳ ಜೊತೆಗೆ ಶಾಲೆ ಅಂದ ಕಾಣಿಸಲು ಸುಣ್ಣ ಬಣ್ಣ, ವಿದ್ಯುತ್ ಪೂರೈಕೆ, ಫ್ಯಾನ್ ವ್ಯವಸ್ಥೆ ಸಂತೋಷ್ ಲಾಡ್ ಫೌಂಡೇಶನ್ ಮಾಡಾಕತ್ತೈತ್ರಿ. ಭಾಳ ಗಮನವಿಟ್ಟು ಕೇಳಬೇಕು. ಕರ್ನಾಟಕ ರಾಜ್ಯದ ಮಹಾಜನತೆ ಇವತ್ತು ಶಾಲೆ ಎಂದ ಮೇಲೆ ಅಲ್ಲಿ ಶಿಕ್ಷಕರು ಇರಲೇಬೇಕು. ಅದರಂತೆ ಈ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಒಟ್ಟು 4 ಶಿಕ್ಷಕರು ಪಾಠ ಮಾಡಾಕತ್ತಾರ. ಮಕ್ಕಳ ಆರೋಗ್ಯ ವಿಚಾರಿಸಲು ಓರ್ವ ಡಾಕ್ಟರ್. ಯಾರು ಮಾಡ್ತಾರ್ರಿ ಇಂಥ ಮಹಾಕಾರ್ಯ? ಓರ್ವ ಆಯಾ ಮತ್ತೋಳು ಸಹಾಯಕಿ.
ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳು ಎಲ್ಲರೂ ಒಂದೇ ಥರ ಇರದ ಕಾರಣ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಹಿನ್ನೆಲೆ ಅರಿತು ವೈಯಕ್ತಿಕ ಶೈಕ್ಷಣಿಕ ಯೋಜನೆಗಳನ್ನು ಇಲ್ಲಿ ರೂಪಿಸಲಾಗುತ್ತಿದೆ. ಈ ಮಹಾ ಕಾರ್ಯಕ್ಕೆ ಕೈ ಜೋಡಿಸಿದಂಥ ಸಂತೋಷ್ ಲಾಡ್ ದೈಹಿಕವಾಗಿ ಊನವಾಗಿರುವ ಮಕ್ಕಳಿಗೆ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಎಂಬುದನ್ನು ಅರಿತು ಫಿಸಿಯೋಥೆರಪಿಸ್ಟ್ಗಳ ಸೂಕ್ತ ವ್ಯಾಯಾಮವನ್ನು ಮಾಡಿಸಲಾಗುತ್ತದೆ. ಇದೇ ಅಲ್ಲದೆ ಆರ್ಟ್ ಥೆರಪೀಸ್, ಸ್ಪೀಚ್ ಥೆರಪಿ ನೀಡಲಾಗುತ್ತದೆ. ಸ್ವಚ್ಛತೆ, ಪೌಷ್ಟಿಕತೆ, ಸಾಮಾಜಿಕತೆ, ದೈಹಿಕತೆ ಆಧಾರದ ಮೇಲೆ ಮಕ್ಕಳನ್ನು ಹಂತ ಹಂತವಾಗಿ ಸುಧಾರಿಸುವ ಕೆಲಸ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಆಗುತ್ತಿದೆ. ಪ್ರತಿ ವರ್ಷ 15ರಿಂದ 20 ಮಕ್ಕಳನ್ನು ಮುಖ್ಯವಾಹಿನಿಗೆ ಪರಿಚಯಿಸುವ ಮೂಲ ಉದ್ದೇಶದೊಂದಿಗೆ ಈ ಕಾರ್ಯ ಮಾಡಿದ ಮಹಾನಾಯಕ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅವರೇ ಸಂತೋಷ್ ಲಾಡ್. ವಿಶೇಷ ಮಕ್ಕಳನ್ನು ಹೇಗೆ ಟ್ರೈನ್ ಮಾಡಲಾಗುತ್ತದೆ? ಫೈನ್ ಮೋಟ್ರ್ ಚಟುವಟಿಕೆಗಳು, ಗ್ರಾಸ್ ಮೋಟ್ರ್ ಚಟುವಟಿಕೆಗಳು, ಹೊರಾಂಗನಾಟಗಳು, ಒಳಾಂಗನಾಟಗಳು, ಕಲರ್ ಕಾನ್ಸೆಪ್ಟ್, ನಂಬರ್ ಕಾನ್ಸೆಪ್ಟ್, ವಸ್ತುಗಳ ಮೂಲಕ ಅಂಕಿಅಂಶಗಳ ಪರಿಚಯ, ಆಟಗಳ ಮೂಲಕ ಪಾಠ, GFX ವಾಯ್ಸ್ ಓವರ್. ಸಂತೋಷ್ ಲಾಡ್ ಫೌಂಡೇಶನ್ ಕೈ ಜೋಡಿಸಿರುವ ನಮಗೂ ಶಾಲೆ ಕಾರ್ಯಕ್ರಮದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷ ಟ್ರೈನಿಂಗ್ ಸೆಷನ್ಗಳಿರ್ತವೆ. ಫೈನ್ ಮೋಟ್ರ್ ಚಟುವಟಿಕೆ, ಗ್ರಾಸ್ ಮೋಟ್ರ್ ಚಟುವಟಿಕೆ, ಹೊರಾಂಗನಾಟಗಳು, ಒಳಾಂಗನಾಟಗಳು, ಕಲರ್ ಕಾನ್ಸೆಪ್ಟ್, ನಂಬರ್ ಕಾನ್ಸೆಪ್ಟ್, ವಸ್ತುಗಳ ಮೂಲಕ ಅಂಕಿಗಳ ಪರಿಚಯ, ಆಟಗಳ ಮೂಲಕ ಪಾಠ ಸೇರಿ ಹಲವು ಥರದ ಚಟುವಟಿಕೆಗಳನ್ನು ನೀಡಲಾಗುತ್ತದೆ. ರಾಜಕೀಯ ನಾಯಕರು ಅಂದರೆ ಹಲವು ತಪ್ಪು ಕಲ್ಪನೆಗಳು ಜನರಲ್ಲಿರುತ್ತವೆ. ಆದರೆ ರಾಜಕೀಯ ಜೊತೆಗೆ ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿದಂಥ ಸಂತೋಷ್ ಲಾಡ್ ಮಾನವೀಯ ಕಳಕಳಿ ಹಾಗೂ ಜವಾಬ್ದಾರಿ ನಡೆಗಳಿಂದ ರಾಜಕೀಯದ ಮೇಲೆ ನಂಬಿಕೆ ಕಳೆದುಕೊಳ್ಳದಂತೆ ಕಾಪಾಡುತ್ತಿದ್ದಾರೆ. ಅವರೇ ಸಂತೋಷ್ ಲಾಡ್. ಒಟ್ಟಿನಲ್ಲಿ ತಾವಾಯಿತು, ತಮ್ಮ ಸಚಿವಗಿರಿ ಆಯಿತು ಅನ್ನೋ ಅಹಂಗೆ ಬೀಳದ ಜನಾನುರೋಗಿ ಸಂತೋಷ್ ಲಾಡ್ ಜನಸೇವೆಯಲ್ಲಿಯೇ ಹೆಚ್ಚು ಸಕ್ರಿಯರಾಗಿದ್ದಾರೆ. ಇಂದಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು ಎಂಬುದನ್ನು ಅರಿತು ಭವಿಷ್ಯದ ಕಾಲ ಕನಸು ಕಾಣುತ್ತಿರುವ ಜೀವಗಳಿಗೆ ಬೇಕಾಗಿದ್ದಾರೆ. ನೂರಾರು ದೇವರ ಮಕ್ಕಳನ್ನು ಅಕ್ಷರಶಃ ದೇವತಾ ಮನುಷ್ಯನಂತೆ ಕಾಪಾಡುತ್ತಿದ್ದಾರೆ. ಇದು ಸಂತೋಷ್ ಲಾಡನ ಇತಿಹಾಸ. ರಾಜಕಾರಣ ಇಲ್ರಿ, ನೂರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡುವಂಥ ಅಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂಥ ಸಣ್ಣ ವಯಸ್ಸಿನ ಸಂತೋಷ್ ಲಾಡ್ ಇವತ್ತು ರಾಜ್ಯಕ್ಕೆ ಒಂದು ಶಕ್ತಿಯಾಗಿ ಬೆಳೆಯಕತ್ತಾರ. 224 ಕ್ಷೇತ್ರದಲ್ಲಿಯೂ ಸಹಿತ. ಇನ್ನು ಮುಂದೆ ಸಂತೋಷ್ ಲಾಡ್ ಫೌಂಡೇಶನ್ ಯಾವ ಕಾರ್ಯಚಟುವಟಿಕೆಗಳನ್ನ ಮಾಡ್ತೀರಿ ನೀವು ನಿರೀಕ್ಷೆ ಮೀರಿ ಆದಷ್ಟು ಮಟ್ಟಿಗೆ ಸಂತೋಷ್ ಲಾಡ್ ಇಂಥ ಕಾರ್ಯಗಳನ್ನು ಮಾಡಕತ್ತಾರ ಒಂದು ರಾಜ್ಯದ ಜನತೆಗೆ ತೋರಿಸುವ ಸಲುವಾಗಿ ಪ್ರತಿ ಮನೆಗೆ ಮುಟ್ಟಬೇಕು. ಇವತ್ತು ಸಂತೋಷ್ ಲಾಡ್ ಯಾರನ್ನೋದು ದೇವತಾ ಮನುಷ್ಯನಾಗಿ, ಅಂಧರ ಬಾಳಿಕೆಗೆ ಬೆಳಕಾಗಿ, ಒಂದು ದುರ್ಬಲ ಜನರ ಧ್ವನಿಯಾಗಿ ಇವತ್ತು ರಾಜ್ಯದಲ್ಲಿ ಮಿಂಚುತ್ತಿರುವ ಈ ಸಂತೋಷ್ ಲಾಡ್ಗೆ ಆಯುರಾರೋಗ್ಯ ಕೊಡಲಿ, ಶಕ್ತಿ ಕೊಡಲಿ. ಬಡವರಿಗೆ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮ ಹಾಕಿಕೊಡುವಂಥ ಪರಮಾತ್ಮ ಇನ್ನೂ ಬುದ್ಧಿ ಕೊಡಲಿ ಅನ್ನೋದೇ ಈ ಖಡಕ್ ಜವಾರಿ ಕಾಕನ ವಿಶೇಷ ಸುದ್ದಿ. ಇವತ್ತು ಈ ಸಂತೋಷ್ ಲಾಡನ ಸುದ್ದಿ ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಆಯ್ದ ದೃಶ್ಯಗಳನ್ನ ಹಾಕಕತ್ತನ್ನ ನೋಡ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.